ಗ್ರೇಟರ್ ಬೆಂಗಳೂರಿನ ಕನಸು ಹೊತ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅದಕ್ಕಾಗಿ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾನಾ ಕಸರತ್ತು ಮಾಡ್ತಿರುವಂತಹ ಡಿಕೆ ಬೀದಿ ಬದಿ ವ್ಯಾಪಾರಿಗಳ ಎತ್ತಂಗಡಿಗೂ ಕೂಡ ಮುಂದಾಗಿದ್ದಾರೆ. ಅವರ ಪರವಾಗಿ ಬ್ಯಾಟ್ ಬೀಸಿರುವಂತಹ ಶಾಸಕರಿಗೂ ಕೂಡ ಹಸ್ತಕ್ಷೇಪ ಮಾಡದಂತೆ ವಾರ್ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಸೆಪ್ಟೆಂಬರ್ 15ರ ಒಳಗಾಗಿ ಪಾಲಿಕೆಗಳು ರಚನೆ. ಬ್ರ್ಯಾಂಡ್ ಬೆಂಗಳೂರು ಪ್ರಕ್ರಿಯೆ ಶುರು ಮಾಡಿದ ಡಿಸಿಎಂ ಡಿಕೆ. ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಪ್ರತಿಪಕ್ಷಗಳ ಸಾಕಷ್ಟು ವಿರೋಧದ ನಡುವೆನೂ ಈ ಯೋಜನೆಗಳ ಜಾರಿಗೆ ಡಿಕೆಶಿ ಪಣ ತೊಟ್ಟಿದ್ದಾರೆ. ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಆಗಿ ಪರಿವರ್ತಿಸುವುದಕ್ಕೆ ಮೇ 15ರಂದು ಅಧಿಸೂಚನೆ ಹೊರಡಿಸಲಾಗಿದೆ. 120 ದಿನಗಳ ಒಳಗಡೆ ಅಂದ್ರೆ ಸೆಪ್ಟೆಂಬರ್ 15ರ ಒಳಗಾಗಿ ಪಾಲಿಕೆಗಳ ರಚನೆಯಾಗಬೇಕು. ಎಷ್ಟು ಪಾಲಿಕೆ ಮಾಡಬೇಕು ಅಂತ ಬೆಂಗಳೂರಿನ ಎಲ್ಲಾ ಶಾಸಕರ ಬಳಿ ಸಲಹೆಗಳನ್ನ ಕೇಳಿದ್ದೇನೆ ಅಂತ ನಿನ್ನೆಯ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ತಿಳಿಸಿದ್ದಾರೆ. ಅಂದರೆ 120 ದಿನದಲ್ಲಿ ಆ ಕಾರ್ಪೊರೇಷನ್ ಫಾರ್ಮ್ ಮಾಡಲೇಬೇಕು. ಸೊ ಅದರಿಂದ ನಾವು ಎಲ್ಲ ಶಾಸಕರ ಹತ್ರ ಸಲಹೆಗಳನ್ನು ಕೇಳಿದ್ದೇವೆ. ಪಾದಾಚಾರಿ ಮಾರ್ಗದಲ್ಲಿ ಎಲ್ಲ ಅಂಗಡಿಗಳು ತೆರವು. ಬೆಂಗಳೂರು ಕ್ಲೀನ್ಗೆ ಡಿಕೆಶಿ ಹೊಸ ಪ್ಲಾನ್. ಬೆಂಗಳೂರಿನಲ್ಲಿ ವಾಹನಗಳ ಟೋಯಿಂಗ್ ಮರುಜಾರಿ ಒಂದು ವಿಚಾರವಾದರೆ, ಇದರ ಜೊತೆಗೆ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡೋರಿಗೆ ಡಿಸಿಎಂ ಡಿಕೆ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಪಾದಾಚಾರಿ ಮಾರ್ಗದಲ್ಲಿನ ಎಲ್ಲ ಅಂಗಡಿಗಳನ್ನ ತೆರವುಗೊಳಿಸಲಾಗುವುದು. ಈವರೆಗೆ 27,665 ಬೀದಿ ಬದಿ ವ್ಯಾಪಾರಿಗಳು ನೋಂದಣಿ ಮಾಡಿಕೊಂಡಿದ್ದು, ನಾವು ಅವರಿಗೆ ತಳ್ಳುವ ವಾಹನ ನೀಡೋದಕ್ಕೆ ನಿರ್ಧರಿಸಿದ್ದೇವೆ. ನಾವು ನಿಗದಿ ಮಾಡುವ ಜಾಗದಲ್ಲಿ ವಾಹನ ಇಟ್ಟುಕೊಂಡು ವ್ಯಾಪಾರ ಮಾಡಬೇಕು. ಫುಟ್ಪಾತ್ ಅಂಗಡಿ ತೆರವಿನ ವಿಷಯದಲ್ಲಿ ಯಾವ ಶಾಸಕರು ಒತ್ತಡ ತರಬಾರದು ಅಂತ ಡಿಕೆ ತಿಳಿಸಿದ್ದಾರೆ. ನಾವು ಬೆಂಗಳೂರು ಇರುವಂಥ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗನ್ನ ಮಾರೋಂಥದ್ದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈಗ 27,665 ಜನ ನಾವು ಫುಟ್ಪಾತಲ್ಲಿ ಮಾರ್ತಾ ಇದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ, ತಳ್ಳುವ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು, ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನು ನಾವು ನೋಟಿಫೈ ಮಾಡ್ತೀವಿ. ಅಂಥ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತಳ್ಕೊಂಡು ಹೋಗಬೇಕು. ಈಗಾಗಲೇ ಸುಮಾರು 3,755 ಜನ ನಮಗೆ ವಾಹನ ಕೊಡಿ ಅಂತೇಳಿ ಅವರು ನಮಗೆ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 4 ಥರ ಗಾಡಿಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ಸದ್ಯದಲ್ಲಿ ನಾವು ಫೈನಲೈಸ್ ಮಾಡ್ತಾ ಇದ್ದೀನಿ. ಈಗೂ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನು ಹೇಳ್ತಾ ಇದ್ದೀನಿ. ಎಲ್ಲ ಶಾಸಕರಿಗೂ ತಿಳಿಸಿದ್ದೇನೆ, ನಾಳೆ ನಮ್ಮ ಮೇಲೆ ಒತ್ತಡ ತರಕ್ಕೆ ಹೋಗ್ಬೇಡಿ ಅಂತ. ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಳ್ಳಿ. ಏಕೆಂದರೆ ಕಾನೂನಲ್ಲಿ ಫುಟ್ಪಾತಲ್ಲಿ ಅಂಗಡಿಗಳು ಮಾಡ್ಕೊಳ್ಳಿಕ್ಕೆ ಇರುವುದಿಲ್ಲ. ಬೆಂಗಳೂರು ನಗರದ 25 ಲಕ್ಷ ಆಸ್ತಿಗಳಿಗೆ ಈ ಖಾತಾ. ಬೆಂಗಳೂರಿನ ಎಲ್ಲ ಆಸ್ತಿಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡ್ತಾ ಇದ್ದು, ಈಗಾಗಲೇ 5 ಲಕ್ಷ ಆಸ್ತಿಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ. ಇದನ್ನ ದೊಡ್ಡ ಅಭಿಯಾನವಾಗಿ ಮಾಡ್ತಾ ಇದ್ದೇವೆ. ಆ ಮೂಲಕ ತೆರಿಗೆ ಹಾಗೂ ಆಸ್ತಿ ದಾಖಲಾತಿಯಲ್ಲಿ ಪಾರದರ್ಶಕತೆ ತರಲಾಗುತ್ತದೆ ಅಂತ ಡಿಕೆಶಿ ಹೇಳಿದ್ದಾರೆ. ಇನ್ನು ಕ್ಲೀನ್ ಆಫ್ ಬೆಂಗಳೂರು ಕಾರ್ಯಾಚರಣೆ ಅಡಿಯಲ್ಲಿ ಕಟ್ಟಡ ಕಾಮಗಾರಿ, ಡೆಬ್ರಿ ಸೇರಿದಂತೆ ಕಸ ತೆರವಿಗೆ ತೀರ್ಮಾನಿಸಲಾಗಿದೆ. ಈಗ ಬೆಂಗಳೂರು ನಗರದ ಎಲ್ಲ ಆಸ್ತಿಗಳಿಗೆ ನಾವು ಅವ್ರಿಗೆ ಈ ಖಾತಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸುಮಾರು 25 ಲಕ್ಷ ಆಸ್ತಿಗಳಿದೆ. ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಡಿಜಿಟಲೈಸೇಷನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಇದಕ್ಕೊಂದು ಹೊಸ ಸ್ಕೀಮ್ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತೇಳಿ ಇಡೀ ಬ್ಯಾಂಗ್ಳೂರ್ನ ಒಂದು ರೌಂಡ್ ಕ್ಲೀನ್ ಮಾಡೋಕ್ಕೆ, ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡೋಕ್ಕೆ, ಪಬ್ಲಿಕ್ಕು ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಇದನ್ನ ಫೋನ್ ನಂಬರ್ಸ್ಗಳು ಕೊಟ್ಟು ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ಈ ಕಸದ್ದು ಒಂದು ದೊಡ್ಡ ಗಲಾಟೆ, ಅವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ರು. ಈಗ 33 ಪ್ಯಾಕೇಜ್ ಮಾಡಿ ಪ್ರತಿ ಒಂದು ಕ್ಷೇತ್ರಕ್ಕೆ ಒಂದು ಇಂಡಿವಿಜುವಲ್ ಪ್ಯಾಕೇಜ್ನ ಕರೀತಾ ಇದೀವಿ. ಸುಮಾರು 4,150 ಕೋಟಿನೋ 400 ಕೋಟಿನೋ ಅಷ್ಟು ಆಗಿದೆ. ಅದಕ್ಕೆ ಕೂಡ ಟೆಂಡರ್ ಕರೀತಾ ಇದ್ದೀವಿ. ಎಲಿವೇಟೆಡ್ ರಸ್ತೆ ನಿರ್ಮಾಣ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಒಳಚರಂಡಿ ಹಾಗೂ ನೀರುಗಾಲುವೆಗಳನ್ನ ತೆಗೆದುಕೊಂಡು ಹೋಗಿರುವ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನ ಕತ್ತರಿಸುವುದು, ಮೆಟ್ರೋ ಕಾಮಗಾರಿ ನಡೀತಾ ಇರುವ ಕಡೆಗಳಲ್ಲಿ ಸರ್ವಿಸ್ ರಸ್ತೆಗಳ ನಿರ್ಮಾಣಕ್ಕೂ ಡಿಸಿಎಂ ಡಿಕೆಶಿ ಸೂಚಿಸಿದ್ದಾರೆ. ಈರಣ್ಣ ಬಸವ, TV9 ಬೆಂಗಳೂರು.